ನನ್ನ ಹೆಸರು ಕವಿತಾ ಕರಿಬಸಪ್ಪ, ಗಂಗನಕೋಟೆ ಗ್ರಾಮ ಪಂಚಾಯತಿ ಸದಸ್ಯರು. ನಿಮಗೆ ಕರೆದಿರೋ ಉದ್ದೇಶ ಇಷ್ಟೇ. ಎಲ್ಲ ಮಹಿಳಾ ಸದಸ್ಯರು ಇಲ್ಲಿದ್ದಾರೆ ನನ್ನ ಜೊತೆ. ಕರೆದಿರೋ ಉದ್ದೇಶ ಇಷ್ಟೇ. ಈ 2022-23ನೇ ಸಾಲಿನಲ್ಲಿ ನಮ್ಮ ಪಂಚಾಯತಿಯಲ್ಲಿ ಮಿಸ್ಗೈಡ್ ಆಗಿದೆ 15 ಫೈನಾನ್ಸ್ ಅಮೌಂಟು. ಅದೇ ಜ್ಯೋತಿ ಶೆಟ್ಟಿ ಮೇಡಮ್ ಇರುವಾಗ ಇದು ಸೋಷಿಯಲ್ ಆಡಿಟ್ನರ್ PDO ಜ್ಯೋತಿ ಶೆಟ್ಟಿ ಮೇಡಮು ಇದು ಸೋಷಿಯಲ್ ಆಡಿಟ್ನರ್ ಲೆಕ್ಕ ಕೇಳಿದ್ರು ಅಂತೇಳಿ 15 ಫೈನಾನ್ಸ್ ಹಣ ಮಿಸ್ಗೈಡ್ ಆಗಿರೋದಕ್ಕೆ ನಮ್ಮ ಪಂಚಾಯತಿಗೆ ಅವಶ್ಯಕತೆ ಇಲ್ಲದೆ ಇರೋ ಅಂತಹ TV ಇಡೋಕ್ಕಷ್ಟೇ ಯೂಸ್ ಆಗೋದವು. ಪಂಚಾಯತಿಗೆ ಏನಕ್ಕೂ ಯೂಸ್ ಇಲ್ಲ. ಅವನ್ನ ಚೇರ್ಗಳು ಸಾಕಷ್ಟು ಇದ್ದವು ಆಲ್ರೆಡಿ. ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಮೆಂಬರ್ಗಳಿಗೂ ಚೇರಿನ ವ್ಯವಸ್ಥೆನೂ ಇತ್ತು, ಟೇಬಲ್ ವ್ಯವಸ್ಥೆನೂ ಇತ್ತು. ಅದೆಲ್ಲ ತಂದಿಟ್ಟಿದ್ದಾರೆ. ಅದು ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡೋಕ್ಕೆ ಜಾಗ ಇಲ್ಲ, ಜನಗಳು ಕೂರೋಕ್ಕೆ, ನಮಗೆ ಸದಸ್ಯರಿಗೆ ಪಬ್ಲಿಕ್ಸ್ ಬಂದರೆ ಜಾಗ ಇಲ್ಲ. ಅವು ಅನ್ನೆಸೆಸರಿಯಾಗಿರೋವನ್ನೆಲ್ಲ ತಂದಿಟ್ಟಿದ್ದಾರೆ. ನಾನು ತಾಲೂಕ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವಾಗ ಹೇಳೋದಿಷ್ಟೇ, ಆ ಚೇರು ಕುರ್ಜಿ ಎಲ್ಲನೂ ವಾಪಸ್ ತಗೊಂಡೋಗಿ ಅದೇ ಅಮೌಂಟನ್ನು ಯಾವುದೋ ನಮ್ಮ ಪಂಚಾಯತಿಗೆ ಬೇರೆ ಕೆಲಸಕ್ಕೆ ಹಾಕಿದರೆ, ಒಂದು ಕುಡಿಯೋ ನೀರಿಗೋ ಏನೋ ಬೇರೆ ಬಡವರಿಗೆ ಬೇರೆ ಏನೋ ಸಹಾಯಕ್ಕೆ ಹಾಕಿದರೆ ಯೂಸ್ ಆಗ್ತದೆ. ದಯವಿಟ್ಟು ಅದನ್ನೆಲ್ಲ ನಮ್ಮ ಪಂಚಾಯತಿಂದ ತಗೊಂಡೋಗಬೇಕು. ಮತ್ತು ಅದೇ ಮೇಡಮ್ಮು ಲೆಕ್ಕ ಕೇಳಿದರೆ ಯಾವ ಸದಸ್ಯರಿಗೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಫೋನ್ ಮಾಡಿದರೆ ಮಹಿಳಾ ಸದಸ್ಯರು ಮನೆಯವರು ಅಕಸ್ಮಾತ್ ಈಗ ಎಲ್ಲರೂ ಮಹಿಳಾ ಸದಸ್ಯರು ಮಾತಾಡೋಂಥ ಶಕ್ತಿ ಕೆಲವ್ರಿಗೆ ಇರಲ್ಲ. ಅದು ಇದ್ದರೂ ಅವರು ಸ್ವಲ್ಪ ಹೆದರ್ಕೊಳ್ತಾರೆ ಮಾತಾಡೋಕ್ಕೆ ಯಾವುದೇ ಅಧಿಕಾರಿ ಹತ್ರನ. ಅವ್ರ ಮನೆಯವ್ರು ಅವಾಗ ಫೋನ್ ಮಾಡಲೇಬೇಕಾಗ್ತದೆ. ಆವಾಗ ಮಾಡಿದಾಗ ನೀವು ಅವ್ರ ಮನೆಯವ್ರ ನಿಮ್ಮ ಮನೆಯವ್ರ ಮೆಂಬರು ನೀವು ಮಾತಾಡಬೇಡ್ರಿ, ನೀವು ಅವಶ್ಯಕತೆ ಇಲ್ಲ ಅಂದರೆ ಅವ್ರು ಪಬ್ಲಿಕ್ಸ್ ಅಂತ ಮಾತಾಡ್ತಾರೆ. ಪಬ್ಲಿಕ್ಸಿಗೂ ಲೆಕ್ಕಪತ್ರ ಕೊಡಬೇಕಾಗ್ತದೆ. ಈಗ ಪಬ್ಲಿಕ್ಸ್ಗಳೆಲ್ಲ ಆಯ್ಕೆ ಮಾಡಿರೋದಕ್ಕೆ ನಾವು ಮೆಂಬರ್ ಆಗಿರೋದು. ಈಗ ನಾವೇ ಸ್ವತಃ ನಮ್ಮ ಇದರಿಂದನೇ ಮೆಂಬರ್ ಆಗಿಲ್ಲ ನಾವು. ಇಲ್ಲ ಸರ್, ಇದು ನಡೆದಿತ್ತು. ಅಂದರೆ 15 ಫೈನಾನ್ಸಲ್ಲಿ 1,28,000 ಅಮೌಂಟು ನಾನು ಲಂಚ ಕೊಟ್ಟಿದ್ದೀನಿ ಜಿಲ್ಲಾ ಪಂಚಾಯತಿಗೆ ಅಮೌಂಟ್ ಹಾಕ್ಸ್ಕೊಂಬರೋಕ್ಕೆ. ಅಂದರು ನಮ್ಮ ಪಂಚಾಯತಿಗೆ ಹೆಚ್ಚುವರಿ ಅಮೌಂಟ್ ಹಾಕಿದರೆ ಮಾತ್ರ ನಾವು ಪರ್ಸೆಂಟೇಜ್ ಕೊಡಬೇಕಾಗ್ತದೆ. ನಮ್ಮ ಪಂಚಾಯತಿ ಅವಶ್ಯಕತೆ ಇರೋ ಅಮೌಂಟ್ ಬಂದರೆ ನಾವು ಪರ್ಸೆಂಟೇಜ್ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಅದನ್ನು ಕೇಳಿದ್ದಕ್ಕೆ ಅವರು ಇಲ್ಲ, ನಾನು ತಪ್ಪು ಆಗ್ಬಿಟ್ಟತೆ ನನ್ನಿಂದ, ನೀವೇನೇ ಕೇಳಿದ್ರು ನಾನು ತೆರ್ತೀನಿ, ಒಂದೇ ಸರಿ ಅಮೌಂಟ್ ಹಾಕೋಕ್ಕಾಗಲ್ಲ, ನಾನು ಹಂತವಾಗಿ ಅಮೌಂಟ್ ಕೊಡ್ತೀನಿ ನಿಮಗೆ ಅಂದರು. ಹೋಗ್ಲಿ ಬಿಡತ್ಲಾಗೆ ಅಂತ ನಾವು ಅದನ್ನು ಲೇಡೀಸಿನ ಮೇಲೆ ನಾವು ತುಂಬ ಒತ್ತಡ ಹಾಕಬಾರ್ದು ಅಂತ ನಾವು ಅದನ್ನು ಕ್ಷಮಿಸಿದ್ವಿ. ಬಟ್ ಆದರೆ ಸೋಷಿಯಲ್ ಆಡಿಟ್ ಆದಮೇಲೆ ಈ ನಮ್ಮ ಪಂಚಾಯತಿಗೆ ನೆಸೆಸಿಟಿ ಇಲ್ದವನ್ನೆಲ್ಲ ತಂದು ಇವರು ಈ ಫರ್ನಿಚರ್ಸ್ಗಳು ಅವನ್ನೆಲ್ಲ ತಂದಿಟ್ಟಿದ್ದಾರೆ. ಅದು ವಿಶ್ವನಾಥ್ ಅಧ್ಯಕ್ಷರು ಆಗಿದ್ದಾಗ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಡೆದಿರೋದು. ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಇದು ಅವ್ರ ಡಾಂಗಲ್ ಅವ್ರ ಹತ್ರ ಇತ್ತೋ ಏನೋ ಅದು ಗೊತ್ತಿಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಆಮೇಲೆ ಅವ್ರು ತಂದು ಎಂಕ್ವೈರಿ ಹಾಕಿದಾಗ ಇದು ನಡೆದಿರೋದು. ಬಟ್ ಇದು ಫರ್ನಿಚರ್ಸ್ ಬಂದಿರೋದು ಏನು ಸೋಷಿಯಲ್ ಆಡಿಟ್ ಆಗಿ CS ಬಂದ್ರಲ್ಲ ದಾನಹಳ್ಳಿಯಲ್ಲಿ ಆದಾಗ ಅವಾಗ ಬಂದು ಇದು ಲೆಕ್ಕ ಎಲ್ಲ ಕೇಳಿದ್ದಕ್ಕೆ ಇದು ಫರ್ನಿಚರ್ಸ್ ಯಾವ ಮೆಂಬರ್ನು ಮೀಟಿಂಗ್ ಕರೆದಿಲ್ಲ, ಎಂಥದ್ದು ಇಲ್ಲ. ನನಗೆ ಗೊತ್ತಾಗಿರೋದು ಇದು ಫರ್ನಿಚರ್ಸ್ ತಂದು 1.5 ತಿಂಗಳು ಆದಮೇಲೆ ನಾನು ಪಂಚಾಯತಿಗೆ ಬಂದಾಗ ನಾನು ನೋಡಿರೋದು ಇದು ಏನು ತಂದಿಟ್ಟಿದ್ದಾರೆ ಅಂತೇಳಿ. ಅಲ್ಲಿವರೆಗೂ ನಮ್ಮ ಗಮನಕ್ಕೂ ಇಲ್ಲ. ತಾಲೂಕಿನ ಶಾಸಕರಾದ DG ಶಾಂತಗೌಡರ ಗಮನಕ್ಕೆ ಯಾಕೆ ತರುವಂಥ ಕೆಲಸ ತಾವು ಮಾಡಲಿಲ್ಲ ಅಂತ ಹೇಳಿ ನಾವು ಆಲ್ರೆಡಿ CS-ಗಾಗಲಿ ಇವಾಗಲಿ ತಿಳಿಸಿದ್ವಿ. ಅವರು ಬೈ ಹ್ಯಾಂಡ್ ಲೆಟ್ರ್ ಕೊಡ್ರಿ ಅಂದರು. ಇವಾಗ ಕೊಟ್ಟಿದ್ದಾರೆ ನಮ್ಮ ಪಾಟೀಲರ ಲೆಟ್ರನ್ನ. ಅದೇ ಅವ್ರ ಮುಂದೆ ಕ್ರಮ ಏನು ತಗೋಬೇಕು ಅಂತ ದಯವಿಟ್ಟು ಎಲ್ಲ ಸದಸ್ಯರ ಪರವಾಗಿ, ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಕೇಳ್ಕೊಳ್ತೀನಿ ಸರ್. ನಮಸ್ಕಾರ.